ವಿನಯ್ ಸ್ವಾಭಿಮಾನದ ಹೋರಾಟ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆ ವಿನಯ್ ಕುಮಾರ್ ಇದ್ದಾರೆ. ಸೊ ನಾನು ಅವ್ರನ್ನ ಮಾತಾಡ್ಸಿ ಹೋಗ್ತೀನಿ. ಇವತ್ತು ಮೊದಲನೇ ಬಾರಿ ಅವರು ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಘೋಷಣೆಯನ್ನು ಮಾಡಿದ ಕೆಲವೇ ಗಂಟೆಗಳಿಂದ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಾನು ಅವ್ರನ್ನ ಮಾತಾಡ್ಸಿ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈಗ ವಿನಯ್ ಕುಮಾರ್ ಸ್ಪರ್ಧೆ ಮಾಡಿರೋದ್ರಿಂದ ಕಾಂಗ್ರೆಸ್ಸಿಗೆ ಬಹಳ ಹೊರತ ಬೀಳುತ್ತೆ ಅಂತೇಳಿ ಒಂದು ಟಾಕ್ ಇದೆ, ಪೊಲಿಟಿಕಲಿ ಟಾಕ್ ಇರೋದ್ರಿಂದ. ಯಾಕಂದರೆ ವಿನಯ್ ಕುಮಾರ್ ಸ್ಟಾರ್ಟಿಂಗ್ ದಾವಣಗೆರೆ ಬಂದಾಗ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷೆ ಅಂತ ಬಂದಿದ್ದು. ಇಲ್ಲಿ ಇಂಡಿಪೆಂಡೆಂಟ್ ಆಗಿ ಅಥವಾ ಬರೀ ಟಿಕೆಟ್ ಆಕಾಂಕ್ಷೆ ಬಂದರೆ ಎಲ್ಲ ವರ್ಗದವರು, ಎಲ್ಲ ಸಮುದಾಯದವರು, ಎಲ್ಲ ಪಕ್ಷದವರು ತಮಗೆ ಬೆಂಬಲವನ್ನು ಕೊಡ್ತಿದ್ರು. ಸ್ಟಾರ್ಟಿಂಗಿಂದ ಓದತ್ತ ಎಲ್ಲ ವಿನಯ್ ಕುಮಾರ್ ಮಾತಾಡ್ತಿದ್ದು ಯಾರು ಅಂದರೆ ಕಾಂಗ್ರೆಸ್ಸು ಜೊತೆಗೆ ಒಂದಷ್ಟು ಅಭಿಮಾನಿ ವರ್ಗವನ್ನು. ಅವರಿಗೂ ಎಫೆಕ್ಟ್ ಆಗುತ್ತೆ ಅಂತೇಳಿ, ನೀವು ಕಾಂಗ್ರೆಸ್ ಮತಗಳನ್ನ ಜಾಸ್ತಿ ತೊಗೊತೀರಿ, ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ. ಇಲ್ಲ, ನನಗೆ ಎರಡು ಬರ್ತದೆ. ಇಲ್ಲಿ ನನ್ನ ಟೈಮಿಂಗ್ ಸರಿ ಇದೆ, ನಾನು ಎಂಟ್ರಿ ಕೊಟ್ಟಿರೋದು. ಇಲ್ಲೇನಾಗಿದೆ, GM ಸಿದ್ದೇಶ್ವರ್ ಮೇಲೆ ನೀವೆಲ್ಲ ನೋಡಿರೋ ಪ್ರಕಾರ ನಿಯರ್ಲಿ 6 ಕ್ಷೇತ್ರಗಳಲ್ಲಿ ಕೋಪ ಇದೆ. ನನಗನ್ಸಂಗೆ ಹರಿಹರ ಒಂದು ಬಿಟ್ಟರೆ ಇನ್ನು ಉಳಿದ ಎಲ್ಲ 7 ಕ್ಷೇತ್ರದಲ್ಲೂ ಕೋಪ ಇದೆ. ಹರಪನಹಳ್ಳಿನಲ್ಲಿದೆ. ಬಹುಶಃ ಎಲ್ಲ ಸರಿ ಮಾಡ್ಕೊಂಡಿದ್ದಾರೆ GM ಸಿದ್ದೇಶ್ವರ್ ಅಂತ. ಈಗ ಮೊನ್ನೆ ಒಂದಷ್ಟು ಯಡಿಯೂರಪ್ಪನವ್ರು ಬಂದೋದ್ರು, ರಾಧಾಮೋಹನ್ ಅಗರ್ವಾಲ್ ಬಂದೋದ್ರು, ಒಂದಷ್ಟು ಅವರ ವ್ಯವಸ್ಥೆಯಲ್ಲಿ ಅವ್ರು ಸರಿ ಮಾಡ್ಕೊಂಡಿದ್ದಾರೆ. ಅದು ಲೀಡರ್ಶಿಪ್ಪಲ್ಲಿ ಸರಿಯಾಗಿರ್ತದೆ. ಸರಿಯಾಗಿರೋದು ಯಾವಾಗ ಮೊನ್ನೆ ಆಯಿತಾ, ಲೀಡರ್ಶಿಪ್ ಲೆವೆಲಲ್ಲಿ ಸರಿಯಾಗಿರ್ತದೆ. ಕೆಳಗೆ ವೋಟರ್ ಬೇಸ್ ಏನಿದೆಯಲ್ಲ, ಆ ಲೆವೆಲೆಲ್ಲ ಸರಿಯಾಗಿಲ್ಲ. ನಾನು ನೋಡಿದೆ ಈಗ ಕೆಲವೊಂದು ಹೊನ್ನಾಳಿ ಕ್ಷೇತ್ರದಲ್ಲಿ ಲೀಡರ್ ನೀವು BJP ಹಾಕಿ ಅಂತಂದ್ರೂ ಅವ್ರು ಹಾಕಕ್ಕೆ ರೆಡಿ ಇಲ್ಲ. ಇವಾಗ ಅಷ್ಟು ಕೋಪ ಬಂದಿದೆ. ಯಾಕಂದರೆ BJPನಲ್ಲೂ ಫ್ಯಾಮಿಲಿ ಪಾಲಿಟಿಕ್ಸ್ ಬಂತಲ್ಲ ಅನ್ನೋದೊಂದು ಕೋಪ ಇದೆ. ಅದು ಯಾರಿಗೂ ಇಷ್ಟ ಇಲ್ಲ. BJP ಬಟ್ ಇಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ಚರ್ಚೆ ಆಗ್ತದೆ ಅಂತಂದರೆ, ವಿನಯ್ ಕುಮಾರ್ ಬಂಡಾಯ ಸ್ಪರ್ಧೆ ಮಾಡಿದ್ರೆ ಅಥವಾ ಪಕ್ಷದ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ನ ಓಟ್ಗಳು ಬಹುಪಾಲು ಹೋಗ್ತವೆ. ಓಕೆ, ನೀವು ಹೇಳೋದು BJP ಬರುತ್ತೆ ಅಂತ ಹೇಳ್ತೀರಿ. ಈ ಪಾಲ್ ವೈಸ್ ತಗೊಂಡಾಗ 100% ತಗೊಂಡಾಗ ನಿಮಗೆ ನನಗೆ ಬಂದು ನಾನು ಗೆಲ್ಲಿಸ್ತಾರೆ ಅಂತ, ಇಬ್ಬರು ಜಗಳದಲ್ಲಿ ಮೂರನೇವ್ರಿಗೆ ಲಾಭ ಅನ್ನಂಗೆ ಹಳ್ಳಿ ಮಾತಲ್ಲೆಲ್ಲ ಹೇಳ್ತಾ ಇದ್ದಾರೆ. ಅಲ್ಲಿ ಇಬ್ಬರು ಜಗಳ ಅನ್ನೋದಕ್ಕಿಂತ ಅವ್ರದ್ದೇನೊಂದು ವೋಟ್ ಬೇಸ್ ಇದೆಯಲ್ಲ, ಅಂದರೆ ಅವ್ರ ಅಗೇನ್ಸ್ಟ್ ಕೋಪ ಎಷ್ಟಿದೆ ಅಂತಂದರೆ, ನಾವೆಲ್ಲ ಹೋದಾಗ ಸರ್ವೆ ಮಾಡಿ ಅಭಿಪ್ರಾಯ ಕೇಳಕ್ಕೆ ಹೋದಾಗ ಎಷ್ಟೊಂದು ವೀಡಿಯೋಗಳು ನೀವು ನೋಡಿರ್ಬೋದು. ಅಂದರೆ ಜನ ಓಪನ್ನಾಗಿ ಮಾತಾಡ್ತಾರೆ. ಮುಂಚೆ ಧೈರ್ಯ ಇರಲಿಲ್ಲ ಅವ್ರಿಗೆ ಈ ಥರ ಓಪನ್ನಾಗಿ ಮಾತಾಡೋದಕ್ಕೆ. ನಾನು ವೀಡಿಯೋ ಹಾಕಂತೀರ ಅಂತಂದು ಎದುರಿಗೆ ಬಂದು ಅವರಿಬ್ಬರಿಗೂ ಹಿಗ್ಗಮುಗ್ಗ ಬೈದ್ಬಿಟ್ಟು ಹಾಕ್ತಾ ಇದ್ದಾರೆ. ಅದು ಕೋಪ ತುಂಬ ಜಾಸ್ತಿ ಇದೆ. ಹೀಗಾಗಿ ಇಲ್ಲಿ BJP ಕಾಂಗ್ರೆಸ್ಸೇ ಬರಲ್ಲ ನಾನು ಕೇಳಿದರೆ ದಾವಣಗೆರೆ ಕ್ಷೇತ್ರದಲ್ಲಿ. ಇಲ್ಲಿ GM ಸಿದ್ದೇಶ್ವರ್ ಕುಟುಂಬ, SS ಮಲ್ಲಿಕಾರ್ಜುನ್ ಕುಟುಂಬ ವರ್ಸಸ್ ಒಬ್ಬ ಸಾಮಾನ್ಯ ಯುವಕ ವಿನಯ್ ಕುಮಾರ್. ಈಗ ನಿಮಗೆ ಆ್ಯಕ್ಚುಲಿ ಈಗ ಏನು ಪೊಲಿಟಿಕಲಿ ಒಂದು ದೊಡ್ಡ ಸ್ಟೆಪ್ ಅಂತ ತೆಗೆದುಕೊಂಡಿದ್ರಿ. ತುಂಬ ಜನ ಏನು ಹೇಳ್ತಾರೆ ಅಂದರೆ, ವಿನಯ್ ಕುಮಾರ್ಗಿನ ವಯಸ್ಸಿತ್ತು, ಈಗ ಸಿದ್ದರಾಮಯ್ಯನವ್ರ ಮಾತು ಕೇಳ್ತಿಲ್ಲ, ಸಮುದಾಯ ಸ್ವಾಮೀಜಿ ಕೂಡ ಮಾತು ಕೇಳ್ತಿಲ್ಲ, ಎಲ್ಲೋ ಒಂದು ಕಡೆ ರಾಜಕೀಯ ಭವಿಷ್ಯ ಹಾಳು ಮಾಡ್ಕೊಳ್ತಾರ ಅಂತ. ಈಗ ಏನಾಗುತ್ತೆ, ನಾನು ತುಂಬ ಯೋಚನೆ ಮಾಡಿದ್ದೀನಿ ಇದ್ರ ಬಗ್ಗೆ. ಇವಾಗ ಈಶ್ವರ್ ಖಂಡ್ರೆ ಮಗಂಗೆ 26 ವರ್ಷ ಆಯಿತಾ. ನಮಗೆ ಅಪ್ಲೈ ಆಗೋ ರೂಲ್ಸು ಅವ್ರಿಗೆ ಆಗಲ್ಲ ಅನ್ನೋದು ಭಾಳ ನೋವು ಉಂಟು ಮಾಡ್ತದೆ ನನಗೆ. ಈಗ ನಾವು ಯಾವುದೋ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿ ರಾಜಕಾರಣಕ್ಕೆ ಬಂದು ಕಾಂಗ್ರೆಸ್ ಪಕ್ಷ ಬಲಿಷ್ಠ ಅಲ್ಲ, ಬಹುಶಃ ಅವರೆಲ್ಲ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ, ಪೊಲಿಟಿಕಲಿ ಬ್ಯಾಕ್ಗ್ರೌಂಡ್ ಇದೆ, ತಮಗೇನು ಇಲ್ಲ ಅಂತೇಳಿ. ಅಲ್ಲ, ರಾಜಕಾರಣದಲ್ಲಿ ಈಗ ಆ ಥರ ಆಗ್ಬಿಟ್ರೆ ಹೆಂಗೆ ಅಂತಂದು ಅಲ್ವಾ. ಜಸ್ಟ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದೆ ಅಂದ ತಕ್ಷಣ ಅವರಿಗೆ ಕ್ವಾಲಿಫಿಕೇಷನ್ ಇಲ್ಲದೇ ಇದ್ದರೂ ಕೂಡ ಇರ್ಬೋದು, ಇಲ್ಲ ಅಂತಂದಲ್ಲ. ಪಾಪ ಹುಡುಗ ಇಂಟೆಲಿಜೆಂಟ್ ಇರ್ಬೋದು, ನನಗೆ ಗೊತ್ತಿಲ್ಲ. ಒಂದೊಂದ್ಸರಿ ಅವ್ರಿಗೆ ಅವಕಾಶ ಕೊಟ್ಟುಬಿಟ್ಟು ನಮಗೆ ಇಲ್ಲ ನೀವು ವೆಯ್ಟ್ ಮಾಡಿ ಅಂತ ಹೇಳಿದರೆ ಇದು ಸಾಮಾಜಿಕ ನ್ಯಾಯದ ವಿರುದ್ಧ ಅಂತಂದ್ಬಿಟ್ಟು. ಸಾಮಾಜಿಕ ನ್ಯಾಯ ಅಂದರೆ ಸಮಾನವಾಗಿ ಒಂದು ಡಿಸ್ಟ್ರಿಬ್ಯೂಟ್. ಈಗ ಸಿದ್ದರಾಮಯ್ಯ ಹೆಸರೇ ಸಾಮಾಜಿಕ ನ್ಯಾಯಕ್ಕೆ ಹೆಸರು ಸರ್. ಹಾಗಾದ್ರೆ ಅವರು ಇದರಲ್ಲೇ ತಮಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಅವರು ಕೊನೆಯ ಕ್ಷಣ ತನಕ ಹೋರಾಟ ಮಾಡಿದ್ದಾರೆ. ಇಲ್ಲಿ ಅವರೊಬ್ಬರದೇ ನಡೆಯಲ್ಲ, ಅನ್ಫಾರ್ಚುನೇಟ್ಲಿ. ಅಲ್ಲಿ ಖರ್ಗೆ ಸಾಹೇಬ್ರಿದ್ರು, ಅವರು ಒಪ್ಪಲಿಲ್ಲ ಅಂತ ನಾನು ಕೇಳಿದ್ದೀನಿ. ಖರ್ಗೆ ಸಾಹೇಬರು ವಿರೋಧಿಸಿದ್ರು ವಿನಯ್ ಕುಮಾರ್ಗೆ ಟಿಕೆಟ್ ಕೊಡೋದಕ್ಕೆ ಅಂತಂದು ಕೆಲವೊಬ್ರು ಹೇಳಿದರು. ಹೈಕಮಾಂಡಲ್ಲಿ ಇನ್ನೊಂದಿಬ್ಬರು ಯಾರು ಕೀ ಡಿಸಿಷನ್ ಮೇಕರ್ಸ್ ಇಲ್ಲ. ಸಿದ್ದರಾಮಯ್ಯ ಅಂತ ಬಂದಾಗ ಅವರು ಕೊನೆಯ ಕ್ಷಣ ತನಕ ಇದು ಮಾಡಿದ್ರು. ಅದ್ರ ಬಗ್ಗೆ ನನಗೆ ಕನ್ಫರ್ಮೇಷನ್ ತಾವು ಮೊನ್ನೆ ಭೇಟಿಯಾದ್ರಿ ಸಿದ್ದರಾಮಯ್ಯನ, ಸ್ವಾಮೀಜಿಯವರು ಮತ್ತು SS ಮಲ್ಲಿಕಾರ್ಜುನ. ಆ್ಯಕ್ಚುಲಿ ಏನು ಸರ್ ಅದು ಭೇಟಿಯಾಗಿದ್ದೇನೆ, ಮತ್ತು ಭೇಟಿ ಆದ ತಕ್ಷಣ ಬಂಡಾಯ ಸ್ಪರ್ಧೆಯಿಂದ ಹಿಂದೆ ಬಂದುಬಿಟ್ರು ವಿನಯ್ ಕುಮಾರ್, ಚುನಾವಣಾ ಕಳೆದಿಂದ ಹಿಂದೆ ಬಂದು ಒಂದಷ್ಟು ಸ್ಪ್ರೆಡ್ ಆಯಿತು. ಆ್ಯಕ್ಚುಲಿ ಭೇಟಿಯಾಗಿದ್ದೇನಕ್ಕೆ ಏನು ಡಿಸ್ಕಷನ್ ಆಯಿತು ಸರ್ ಅಲ್ಲಿ? ಸರ್, ಅಲ್ಲಿ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಹೋಗಿದ್ದು. ಏನಂತಂದರೆ, ಈಗ ನಮ್ಮ ಸಮಾಜದ ಗುರುಗಳು ನಿರಂಜನಾನಂದಪುರಿ ಸ್ವಾಮೀಜಿಯವರು, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಆಮೇಲೆ ನಮ್ಮ ಮಂತ್ರಿ SS ಮಲ್ಲಿಕಾರ್ಜುನ್ ಅವರು. ಈಗ ಏನಾಗುತ್ತೆ, ಇಲ್ಲಿ ನನ್ನ ಮುಂದಿನ ನಡೆ ಅಲ್ಲಿ ಅವರಿಗೆ ತಿಳಿಸ್ಬಿಟ್ಟು ಅವ್ರೇನು ಮಾರ್ಗದರ್ಶನ ಕೊಡ್ತಾರೆ, ನಡ್ರಿ ಮಾತಾಡೋಣ ಅಂತಂದು ಹೋಗಿದ್ದಲ್ಲಿ. ಸೊ ಅಲ್ಲಿ ಹೋದಾಗ CM ಸಾಹೇಬ್ರಿಗೆ ಹೇಳಿದೆ, ನಿಮ್ಗೆ ಹೇಳ್ದಂಗೆ ಸರ್ ನನಗೆಲ್ಲ ಕಾನ್ಫಿಡೆನ್ಸ್ ಇದೆ, ನಾನು ನಿಲ್ಬೇಕಂತಿದ್ದೀನಿ ಅಂತ. ಇಲ್ಲ, ಗೆಲ್ಲಕ್ಕಾಗಲ್ಲಪ್ಪ, MP ಎಲೆಕ್ಷನ್ನು ವೆರಿ ರೇರ್ ಗೆದ್ದಿರೋದು, ಇದು ತುಂಬ ಖರ್ಚಾಗ್ತದೆ, ನೋಡು ಯೋಚನೆ ಮಾಡಂತ. ಇಲ್ಲ ಸರ್, ನಾನು ಸರ್ವೆ ಮಾಡಿಸಿದ್ದೀನಿ, ನಿಂತ್ಕೊ ಹೋಗಂತ. ಕೋಪದಲ್ಲಿ ಹೇಳಿದ್ರು ಪ್ರೀತಿಯಿಂದ ಹೇಳಿದ್ರು ಗೊತ್ತಿಲ್ಲ, ಹಂಗಂದ್ರು ಅವರು. ಸೊ ಅದಾದಮೇಲೆ ಬೇರೆ ಬೇರೆ ಡಿಸ್ಕಷನ್ ಅಂತಂದರೆ ಲೈಕ್
ಇನ್ನೇನು ಮಾಡ್ಬೋದು, ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರು ಬಲಪಡಿಸಕ್ಕೆ? ಈಗ ಇವ್ರಿಗೆ ಹಿಂದ್ಗಡೆ ಸಿದ್ದರಾಮಯ್ಯವ್ರಿಗೆ ಹಿಂದ್ಗಡೆ ಎಸ್ ಮಲ್ಲಿಕಾರ್ಜುನ ಒಂದಷ್ಟು ಆಪ್ತರು ಬಂದು ತಮ್ಮನ್ನು ಭೇಟಿ ಆಗ್ತಾರೆ. ಭೇಟಿಯಾಗಿ ಒಂದಷ್ಟು ಕನ್ವಿನ್ಸ್ ಮಾಡಿ ಟ್ರೈ ಮಾಡ್ತಾರೆ. ನಂತರ ಎಸ್ ಮಲ್ಲಿಕಾರ್ಜುನ ಎಂಟ್ರಿ ಅದು ನಿರಂತರ ಪ್ರತಿದಿನ ನಡೀತಾ ಇದೆ, ಇದೆಲ್ಲ ನಡೀತಾ ಇದೆ. ಏನು ಕನ್ವಿನ್ಸ್ ಅಂದರೆ ತಮ್ಗೆ ಏನಂತ ಕನ್ವಿನ್ಸ್ ಮಾಡ್ತಾರೆ ಸರ್? ಅದು ಏನಾರ ಎಲ್ಲ ಬೇರೆ ಜವಾಬ್ದಾರಿ ಕೊಡ್ತೀನಿ ಅಂತೇಳಿ ಅಥವಾ MLA ಎಲೆಕ್ಷನ್ ಟಿಕೆಟ್ ಕೊಡ್ತೀನಿ ಹೇಳೋದು ಒಂದೇ ಮಾತು, ನಿಮಗೆ ಉಜ್ವಲವಾದ ಭವಿಷ್ಯ ಇದೆ, ನಿಮಗೆ ಮುಂದೆ ಅವಕಾಶಗಳು ಹುಡ್ಕೊಂಬರ್ತವೆ, ನಿಮಗೆ ಅವಕಾಶಗಳು ಕೊಡ್ತೀವಿ, ಸೊ ಈ ರೀತಿ ಹೇಳ್ತಾರೆ ಹೊರತು ಪಾಪ ಅವ್ರು ಗುಡ್ ಇಂಟೆನ್ಷನಿಂದನೇ ಹೇಳ್ತಿರ್ಬೋದು, ಇಲ್ಲ ಅಂತಂದಲ್ಲ. ನಾನು ಕೂಡ ಯಾವುದೇ ಪೊಸಿಷನ್ ಬೇಕು ಅದು ಬೇಕಂತ ನಾನು ಡಿಮ್ಯಾಂಡ್ ಇಟ್ಟಿಲ್ಲ ಅಥವಾ ಅದಕ್ಕೆ ಬಾರ್ಗೇನ್ ಮಾಡುತ್ತಿಲ್ಲ. ನಾನು ಇಲ್ಲಿ ಜನಗಳ ಮುಂದೆ ಇಟ್ಕೊಂಡು ಅದಕ್ಕೋಸ್ಕರ ಹೋರಾಟ ಮಾಡ್ತಿಲ್ಲ. ಇಲ್ಲಿ ನಾನು ಮುಂಚೆಯಿಂದ ಹೇಳ್ತಿರೋ ಪ್ರಕಾರ ಒಂದು ಪಬ್ಲಿಕ್ ಸರ್ವಿಸ್ ಮೋಟಿವೇಶನ್ ಇಟ್ಕೊಂಡು ನಾನು ಈ ಕ್ಷೇತ್ರಕ್ಕೆ ಬಂದಿರೋದು ಸರ್ವಿಸ್ ಕೊಡಬೇಕು, ಸರ್ವಿಸ್ ಮಾಡಬೇಕು. ಅದರಲ್ಲೂ ಯಾರೋ ಬಡವರಿದ್ದಾರೆ, ಹಿಂದುಳಿದವರಿದ್ದಾರೆ, ಯಾರಿಗೆ ಅವಕಾಶಗಳು ಸಿಕ್ಕಿಲ್ಲ, ಅವಕಾಶ ಸೃಷ್ಟಿ ಮಾಡಬೇಕು. ಈ ಥರ ತುಂಬ ಕ್ಲಿಯರ್ ಕಟ್ ಥಿಂಕಿಂಗಿಂದ ವಿಷನ್ನಿಂದ ಬಂದಿರೋಂಥದ್ದು. ಹಾಗಾಗಿ ಆ ವಿಷನ್ನು ಜನ ಅಕ್ಸೆಪ್ಟ್ ಮಾಡ್ಕೊಂಡು ಇಲ್ಲ ನೀನು ನಿಲ್ಲು ಅಂತ ಹೇಳಿದಾಗ ಅಲ್ಲ, ನಿಮ್ಮ ವಿಷನು ತುಂಬ ಕ್ಲಿಯರ್ ಆಗಿದೆ ಸರ್, ತುಂಬ ಒಳ್ಳೆ ವಿಷನಿಂದ ಬಂದಿರೋದು. ಅಂದರೆ ಈ ಒಂದು ಡಿಸಿಷನ್ ಏನಿದೆ ಈಗ ತಕ್ಷಣಕ್ಕೆ ಆ CM ಸಿದ್ದರಾಮಯ್ಯ ಎದುರಾಕೋದಿರ್ಬೋದು ಅಥವಾ ಸಮಾಜದ ಸ್ವಾಮೀಜಿಯವರ ಮಾತನ್ನು ಕೇಳದೆ ಮುಂದುವರಿಯಂಥದ್ದಿರ್ಬೋದು, ಎಲ್ಲೊಂದು ಕಡೆ ಅವರೆಲ್ಲರದು ಮುಂದೊಂದು ದಿವಸ ವಿರೋಧ ಕಟ್ಕೊಂತೀರಿ ಅನ್ನೋ ಒಂದು ಭಯ ಏನಾರು ತಮಗೆ ಕಾಡ್ತಿದೆಯಾ? ಈಗ ಸಮಾಜಕ್ಕೆ ಒಬ್ಬ ಒಳ್ಳೇದು ಮಾಡ್ತೀನಿ ಅಂತ ಹೋದಾಗ ಇಲ್ಲಿಂದ ಇಲ್ಲಿ ಎರಡು ಬರುತ್ತೆ ನೋಡಿ, ಒಂದು ಸಮಾಜ ಅಂತ ಬರುತ್ತೆ, ಇನ್ನೊಂದು ರಾಜಕೀಯ ಅಂತ ಬರ್ತದೆ, ಸೊಸೈಟಿ ಬರ್ತದೆ, ಪಾಲಿಟಿಕ್ಸ್ ಬರ್ತದೆ. ಇವಾಗ ಅವರು ಎಲ್ಲ ಪೊಲಿಟಿಕಲ್ ಆ್ಯಂಗಲಿಂದ ಯೋಚನೆ ಮಾಡ್ತಾರಂಥದ್ದು. ಸೊ ಪೊಲಿಟಿಕಲ್ ಆ್ಯಂಗಲ್ ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಏನೋ ಆಗ್ಬೋದು ಅಂತಂದ್ಬಿಟ್ಟು ಈಗ ನಾನು ಸೊಸೈಟಿ ದೃಷ್ಟಿಯಿಂದ ಯೋಚನೆ ಮಾಡ್ತಿರೋದು. ಈ ಸೋಷಿಯಲ್ ಜಸ್ಟಿಸ್ ಅವೆಲ್ಲ ಒಂದು ಸೊಸೈಟಿ ರಿಲೇಟೆಡ್. ಸೊಸೈಟಿ ದಷ್ಟಪುಷ್ಟ ಆರೋಗ್ಯಕರವಾಗಿತ್ತು ಅಂತಂದರೆ ಪೊಲಿಟಿಕ್ಸ್ ಕೂಡ ಆರೋಗ್ಯಕರವಾಗಿರುತ್ತೆ. ಅಲ್ಲ, ಖಂಡಿತವಾಗಿಯೂ. ಈಗ ಅದಕ್ಕೆ ನಾನು ಯಾಕೆ ಈ ಪ್ರಶ್ನೆ ಯಾಕೆ ಕೇಳಿದಂದರೆ, ಈಗ ಸ್ವಾಮೀಜಿ ಎಂತೆಂಥ ದೊಡ್ಡ ದೊಡ್ಡ ರಾಜಕಾರಣಿಗಳು CM ಇಂದ ಹಿಡಿದು ಮಾಜಿ CMಗಳಿರ್ಬೋದು ಎಲ್ಲರೂ ಕೂಡ ಸ್ವಾಮೀಜಿಗಳ ಕಾಲಿಗೆ ಹೋಗಿ ಬೀಳ್ತಾರೆ. ಯಾಕೆಂದರೆ ನಿಮ್ಮ ಸಮುದಾಯ ನಮಗೆ ಬೆಂಬಲ ಕೊಡಲಿ ಅಂತೇಳಿ. ಅಂತಹ ಸ್ವಾಮೀಜಿನೇ ತಮ್ಮ ಕರ್ಕೊಂಡೋಗಿ ಒಂದು ಸಂಧಾನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಸ್ವಾಮೀಜಿಯವ್ರ ಮಾತನ್ನು ತಾವು ಕೇಳ್ತಾ ಇಲ್ಲ ಅಂತೇಳಿ. ಇಲ್ಲ, ಅವ್ರ ಮಾತು ಕೇಳ್ತಿಲ್ಲ ಅಂತಂದಲ್ಲ. ಇಲ್ಲಿ ಈಗ ಏನಾಗ್ತದೆ, ಐ ಡೋಂಟ್ ಬಿಲೀವ್ ಇನ್ ಬ್ಲೈಂಡ್ ಒಬಿಡಿಯನ್ಸ್. ಸುಮ್ಮನೆ ಸ್ವಾಭಿಮಾನ್ಯ ಸ್ವಂತ ನಿರ್ಧಾರ ತಗೊಳ್ಳೋ ಶಕ್ತಿ ನಮಗೂ ಇದೆ, ಇಲ್ಲ ಅಂತಂದಲ್ಲ. ಅವ್ರ ಮಾರ್ಗದರ್ಶನ, ಅವ್ರದ್ದು ಒಂದು ಕೃಪಾ ಕಟಾಕ್ಷ ನಮ್ಮ ಮೇಲೆಲ್ಲ ಇರಬೇಕು, ಇಲ್ಲ ಅಂತಂದಲ್ಲ. ಬಟ್ ಈಗ ಕ್ಷೇತ್ರಕ್ಕೆ ಏನು ಒಳ್ಳೇದಾಗಬೇಕು ಅಂತಂದರೆ ನಮ್ಮಂಥವ್ರು ಮುಂದೆ ಬರಬೇಕು, ಹೊಸ ಲೀಡರ್ಶಿಪ್ ಹುಟ್ಟಬೇಕು. ಇದೀಗ ನಾನು ಹೊಸ ಲೀಡರ್ ಆಗಿ ಇನ್ನೊಂದು 10 ಜನನ ಸೃಷ್ಟಿ ಮಾಡಬೇಕು, ಅದು ಅವಶ್ಯಕತೆ ಇರೋವಂಥದ್ದು. ಅದು ಕಾಂಗ್ರೆಸ್ ಪಕ್ಷ ಉಳಿಬೇಕಂದ್ರೆ ಅದು ಇದೇ ಕೆಲಸ ಮಾಡಬೇಕು. ಇವತ್ತು ಸೊಸೈಟಿ ಬೆಳಿಬೇಕಂದ್ರೆ ಇದೇ ಕೆಲಸ ಮಾಡಬೇಕು. ಸೊ ನನ್ನ ಪಾಯಿಂಟ್ ಏನಂತಂದರೆ, ಇವತ್ತು ನಿಮಗೆಲ್ಲ ಅನ್ನಿಸ್ತಿರ್ಬೋದು ಅವ್ರು ವಿರೋಧ ಕಟ್ಕೊಂಡಿದ್ದೀನಿ ಅಂತ. ಅಲ್ಲಿ ವಿರೋಧ ಏನಿಲ್ಲ, ಅಲ್ಲಿ ತುಂಬ ಚೆನ್ನಾಗಿ ಮಾತಾಡಿ ಬಂದಿದ್ದು. ಇದರಿಂದ ನನ್ನ ಡಿಸಿಷನ್ನಿಂದ ಅವ್ರಿಗೆ ಏನಾದ್ರು ನೋವಾಗಿದ್ದರೆ ನಾನು ಕ್ಷಮೆ ಯಾಚಿಸ್ತಾ ಹೇಳ್ತೀನಿ. ಮುಂದೊಂದು ದಿನ ಈ ನನ್ನ ನಿರ್ಧಾರದ ಬಗ್ಗೆ ನೀವು ಖಂಡಿತ ಹೆಮ್ಮೆ ಪಡ್ತೀರ ಅಂತ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಏನಾಯ್ತು ಗೊತ್ತಾ ಸರ್, ಈ ಒಂದು ಡಿಸಿಷನ್ ಏನಿದೆಯಲ್ಲ, ಡಿಸಿಷನ್ ತಮ್ಮ ಇಡೀ ಕೆರಿಯರನ್ನು ಡಿಪೆಂಡ್ ಆಗಿರುವಂಥದ್ದು. ಉದಾಹರಣೆಗೆ ತಾವು ಗೆದ್ದರೆ ವೆಲ್ ಆ್ಯಂಡ್ ಗುಡ್, ನೀವು ಅಂದ್ಕೊಂಡ್ರೆ ಎಲ್ಲ ಪರ್ಪಸ್ಗಳು ಸರ್ವರ್ ಆಗ್ತದೆ. ಒಂದು ವೇಳೆ ತಾವೇನಾರ ಸೋತಿದ್ದೇ ಆಯಿತು ಅಥವಾ ಬೇರೆ ಏನೋ ಒಂದು ಘಟನೆಗಳು ಸಂಭವಿಸಿದ್ರೆ ಇಡೀ ತಮ್ಮ ಕೆರಿಯರೇ ಒಂದು ಇದಕ್ಕಿಟ್ಟಂಗೆ, ನೀವು ಒಂದು ಏನೋ ಅಗ್ನಿ ಪರೀಕ್ಷೆಗೆ ಇಟ್ಟಂಗೆ ಅನಿಸುತ್ತೆ. ಜನಗಳನ್ನ ನಂಬಿ ಧುಮುಕ್ತಾ ಇರೋದು. ಈಗ ನಾವು ನದಿಗೆ ಧುಮುಕ್ತಿದ್ದೀನಿ ಅಂತಂದರೆ ಅಲ್ಲಿ ಶಾರ್ಕುಗಳಿದಾವಂತ ನಾನು ಧುಮುಕ್ತಾ ಇಲ್ಲ. ಅಲ್ಲಿ ಡಾಲ್ಫಿನ್ಗಳಿದ್ದಾವೆ. ಜನಗಳು ನಮ್ಮನ್ನು ಮುಂದೆ ಕರ್ಕೊಂಡು ಹೋಗೋವಂಥವ್ರು ಹಿತೈಷಿಗಳು ಇದ್ದಾರೆ ಅಂತಂದ್ಬಿಟ್ಟು. ಸೊ ನನ್ನನ್ನು ನಾನು ಜನಗಳಿಗೆ ಅರ್ಪಿಸ್ಕೊತಾ ಇದ್ದೀನಿ. ಈಗ ನಾನು ಸೋತ್ರೆ ಆ ಕಾನ್ಸಿಕ್ವೆನ್ಸಸ್ ಎಲ್ಲರಿಗೂ ಭಯ ಇದೆ. ಸೋತಾಗ ಏನೇನು ಪರಿಣಾಮ ಬರ್ಬೋದು, ಇವನ್ನ ದೂರ ಇಟ್ಬಿಡ್ತಾರೆ, ಯಾರೋ ಹತ್ರ ಕರ್ಕೊಳ್ಳೋದು. ರಾಜಕಾರಣದಲ್ಲಿ ಹಂಗೆ ಅಲ್ಲ, ರಾಜಕಾರಣದಲ್ಲಿ ಆ್ಯಕ್ಚುಲಿ ಹಂಗೆ ಆಗೋದು ಸರ್. ಏನಂದರೆ ಈಗ ಯಾರೋ ಒಂದು ಮಾತು ಕೇಳಿಲ್ಲ ಅಂದಾಗ ಅಥವಾ ಅವ್ರ ಪರವಾಗಿ ಕೆಲಸ ಮಾಡಿಲ್ಲ ಅಂದಾಗ ಅವ್ರನ್ನ ತುಳಿಯುವಂಥ ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇರ್ತದೆ. ಇದು ಯಾರು ತಮ್ಮ ಡೈರೆಕ್ಟಾಗಿ ಬಂದು ತುಳಿತಾರೆ ಅಂತಲ್ಲ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ವ್ಯವಸ್ಥಿತವಾಗಿ ತುಳಿಯುವಂಥ ಕೆಲಸ ಆಗ್ತಾ ಇರ್ತದೆ. ತಾವು ತುಂಬ ವಿಷನನ್ನು ಇಟ್ಕೊಂಡಿದ್ದೀರಿ, ತುಂಬ ಒಂದು ಕನಸನ್ನು ಕಟ್ಕೊಂಡು ಬಂದಿದ್ದೀರಿ ರಾಜಕಾರಣಕ್ಕೆ. ವಯಸ್ಸು ಕೂಡ ಸಣ್ಣದು. 1 ವರ್ಷದಲ್ಲಿ ನನಗೆ ಟಿಕೆಟ್ ಸಿಗದೇ ಇದ್ದಾಗ ನನ್ನ ಅನುಭವಕ್ಕೆ ಬಂದಿದ್ದು ಆಲ್ರೆಡಿ ತುಳಿತಕ್ಕೊಳಗಾಗಿದ್ದೀನಿ ಅಂತ. ತುಳಿಸ್ಕೊಂಡ್ಬಿಟ್ಟಿದ್ದೀನಿ. ಈಗ ಅಲ್ಲಿಂದ ನಾನು ಎಮರ್ಜ್ ಆಗಬೇಕು. ಆಗಲೇ ನಾನೊಂಥರ ಫೀನಿಕ್ಸ್ ಬರ್ಡ್ ಇದ್ದಂಗೆ ಲೈಫಲ್ಲಿ ಬಿದ್ದಿದ್ದೀನಿ, ಎದ್ದಿದ್ದೀನಿ. ನಾಳೆ ಸೋದ್ರೂ ಕೂಡ ಅಲ್ಲಿಂದ ಎದ್ದು ಬರೋ ಏನಂತಾರೆ ಆ ಒಂದು ಚಾತುರ್ಯ ಅಂತ ಹೇಳಿ, ಆ ಸಾಮರ್ಥ್ಯ ಅಂತ ಹೇಳಿ ನನಗಿದೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ದಾವಣಗೆರೆ ನಾನು ತಮ್ಮ ಸ್ಟಾರ್ಟಿಂಗಿಂದ ತಮ್ಗೆ ಹೇಳ್ತಾ, ಇಲ್ಲಿ ದಾವಣಗೆರೆ ಅಂದರೆ ಹೆಂಗೆ ಅಂದರೆ ಕಾಂಗ್ರೆಸ್, ಎಸ್ಪೆಷಲಿ ಕಾಂಗ್ರೆಸ್ಸಲ್ಲಿ ಶಾಮನೂರು ಫ್ಯಾಮಿಲಿ ಅಂದರೆ ಕಾಂಗ್ರೆಸ್ಸಲ್ಲಿ ಶಾಮನೂರು ಫ್ಯಾಮಿಲಿ ಅಂತೇಳಿ. ಅಂತಹ ಫ್ಯಾಮಿಲಿ ವಿರುದ್ಧ ಅದು ತುಂಬ ರೇರು ಈ ರೀತಿಯಾಗಿ ಬಂಡೆ ಕಲ್ಲಿಗೆ ಎದುರು ಹೋಗುವಂಥದ್ದು. ಈ ತಾವು ನಿರ್ಧಾರವನ್ನು ತೆಗೆದುಕೊಂಡಿದ್ರಿ, ಮುಂದೆ ಏನೇನು ಸಮಸ್ಯೆಗಳು ಬರ್ತದೆ ಎಲ್ಲವೂ ಎದುರಿಸ್ಲಿಕ್ಕೆ ರೆಡಿ ಆಗಿದ್ರಿ. ಇಲ್ಲ, ಅವ್ರ ವಿರುದ್ಧ ಅಲ್ಲ ಅದು. ನನಗಿಲ್ಲಿ ಶಾಮನೂರು ಕುಟುಂಬ ಅಥವಾ ಸಿದ್ದೇಶ್ವರ ಕುಟುಂಬ ಅವ್ರ ವಿರುದ್ಧ ಹೋರಾಡ್ತಿರೋದಲ್ಲ, ಅವ್ರು ಸೃಷ್ಟಿ ಮಾಡಿರೋ ಒಂದು ವ್ಯವಸ್ಥೆ ವಿರುದ್ಧ.
ಅವ್ರೇನೋ ಒಂದು ವ್ಯವಸ್ಥೆ ಸೃಷ್ಟಿ ಮಾಡಿದ್ರು, ಒಂದು ಕೋಟೆ, ಭದ್ರಕೋಟೆ, ಓನ್ಲಿ ಅವ್ರ ಆಪ್ತರಿಗೆ. ಅಲ್ಲ, ನೀವು ಅದು ಏನು ಹೇಳಿದ್ರು ಕೂಡ ಸರ್, ಕಳೆದ 30 ವರ್ಷಗಳ ರಾಜಕೀಯ ನೀವು ನೋಡಿರ್ತೀರಿ. ರಾಜಕೀಯಕ್ಕೆ ಬರೋದಕ್ಕೆ ಮುಂಚೆ ಇದು ಸಂಪೂರ್ಣವಾಗಿ ಅಧ್ಯಯನ ಮಾಡಿರ್ತೀರಿ ರಾಜಕೀಯದ ಬಗ್ಗೆ. 30 ವರ್ಷಗಳಲ್ಲಿ ಹೆಚ್ಚು ಕಮ್ಮಿ 25 ವರ್ಷ ಇವರಿಬ್ಬರು ಫ್ಯಾಮಿಲಿ ನಡುವೆ ಹೋರಾಟ ಇದು. ಮಧ್ಯೆ ಯಾರೇ ಬಂದರು ಏನೇ ಬಂದ್ರು ಆ ಎರಡು ಫ್ಯಾಮಿಲಿಗಳ ನಡುವಿನ ಹೋರಾಟದಲ್ಲಿ ನಾನು 6ನೇ ಕ್ಲಾಸಿಂದನೂ 1ನೇ ಕ್ಲಾಸಿಂದ ಅಂತೇಳಿ ಸ್ವತಂತ್ರವಾಗಿ ಬೆಳೆದಿರೋಂಥದ್ದು. ನಾನು ನಾವಿಲ್ಲಿ ಕಕ್ಕರಗೊಳದಲ್ಲಿ ಬೆಳಿಬೇಕಾದ್ರೆ ನಮ್ಮ ತಂದೆ ಎಲ್ಲೆಲ್ಲೋ ಕೆಲಸ ಹುಡ್ಕೊಂಡು ಹೋಗ್ತಿದ್ರು, ಬೀದಿಲೇ ಬೆಳೆದಿದ್ದು. ನನಗೆ ಯಾರು ಭಯ ಇಲ್ಲ. ನವೋದಯ ಸ್ಕೂಲಿಗೆ ಹೋದಾಗಲೂ ಅಲ್ಲಿ ಅಪ್ಪ ಅಮ್ಮ ಯಾರು ಇರಲಿಲ್ಲ, ಅಲ್ಲೂ ಕೂಡ ಹೋರಾಟದ ಬದುಕು. ಅಂದರೆ ನಾನು ಚಿಕ್ಕಂದಿನಿಂದಲಿಂದ ನಂದು ಈ ಹೋರಾಟ ಅಂದರೆ ಫಿಯರ್ಲೆಸ್ ಬೆಳೆದಿರೋಂಥದ್ದು. ಸೊ ಇಲ್ಲಿ ದಾವಣಗೆರೆ ಬಂದಾಗ ನನಗೆ ದೇವರಾಣಿಗೆ ಯಾವುದು ಫಿಯರ್ ಇಲ್ಲ, ಯಾವುದು ಭಯ ಇಲ್ಲ, ನನಗೆ ಯಾರನ್ನ ಕಂಡ್ರೂ ಭಯ ಇಲ್ಲ. ಸೊ ಹಂಗಾಗಿ ನಾಳೆ ಏನಾಗುತ್ತೆ ಅನ್ನೋದ್ರೂ ಭಯ ಇಲ್ಲ. ನಾನು ನಿಜವಲ್ಲ ಸಾವಿಗೂ ಎದುರಲ್ಲ. ನಾನು ಬಂದು ಯಾರಾಗ ಯಾಕೆ ಇಷ್ಟು ಸ್ವಾಭಿಮಾನವಾಗಿ ತಗೊಂಡಿದ್ದು ಯಾಕೆ ಅಂತ ವಿನಯ್ ಕುಮಾರ್ ಅವರು? ಹಂಗಲ್ಲ, ಇಲ್ಲಿ ನಾನು ಜನಗಳಿಗೆ ಏನಾಗುತ್ತೆ, ಯುವಕರು ರಾಜಕಾರಣಕ್ಕೆ ಬಂದ ಸಂದರ್ಭದಲ್ಲಿ ಅವಕಾಶ ಸಿಗದೆ ಇದ್ದಾಗ ಅವಕಾಶಕ್ಕೋಸ್ಕರ ಕಾಯೋಣ ಅಂತಾರೆ. ಇಷ್ಟು ರೆಬಲ್ ಆಗಿ ಹೋಗೋದಿಲ್ಲ. ಯಾಕಂದರೆ ರಾಜಕಾರಣ ಅನ್ನೋಂಥದ್ದು ತುಂಬ ಲಾಂಗ್ ಟರ್ಮು ಪ್ರೊಸೆಸ್, ಅದು ತಕ್ಷಣಕ್ಕೆ ಆಗ್ತದೆ ಅನ್ನೋದು ಇಲ್ಲ. ತಾವು ಈ ಶಾರ್ಟ್ ಪೀರಿಯಡಲ್ಲೇ ಇಂಥ ದೊಡ್ಡ ಡಿಸಿಷನ್ ತಗೊಳ್ಳಿಕ್ಕೆ ಕಾರಣ ಏನು? ಇಲ್ಲಿ ಈ ಅವಕಾಶಗಳು ಅಂದರೆ ನಮಗೆ ಸುತ್ತಮುತ್ತ ಕಾಣಲ್ಲ. ಅದು ನಮ್ಗೆ ಅವಕಾಶಗಳನ್ನ ನಾವು ಸೃಷ್ಟಿ ಮಾಡ್ಕೋಬೇಕು. ಅವಕಾಶಗಳಿಗೋಸ್ಕರ ನಾವು ಕಾಯ್ತಾ ಕೂತ್ರೆ ಅದು ಫೂಲಿಶ್ನೆಸ್ ಅಂತ ಅಂದ್ಬಿಟ್ಟದು. ಅದು ಫೂಲಿಶ್ನೆಸ್. ಅದು ಈಗ ನಾವು ಯಾವಾಗಲೂ ಪ್ರಿಪೇರ್ಡ್ ಆಗಿರಬೇಕು. ನಮ್ಮನ್ನು ನಾವು ಡೆವಲಪ್ ಮಾಡ್ಕೋಬೇಕು. ನಮ್ಮ ಅಪಾರ್ಚುನಿಟೀಸ್ಗಳು ಜಾಸ್ತಿ ಆಗೋ ಥರ ನಾವು ನಮ್ಮಲ್ಲಿ ಸ್ಕಿಲ್ಸ್ ಬೆಳೆಸ್ಕೊಂಡು ಹೋಗಬೇಕು. ಇವಾಗ ನಾನು ಆ ಲೆವೆಲ್ ರೀಚ್ ಆಗಿದ್ದೀನಿ ದಾವಣಗೆರೆ ಪಾಲಿಟಿಕ್ಸಲ್ಲಿ. ಈಗ ಜನಬೆಂಬಲ ಸಿಕ್ಕಿದೆ. ಜನಬೆಂಬಲ ಸಿಕ್ಕಾಗ ಒಂದು ಅವಕಾಶ ಇಲ್ಲಿ ನಾನು ಗೆಲ್ಲೋ ಅವಕಾಶ ಅಂತ ನಾನು ಭಾವಿಸಲ್ಲ. ಭಾಳಷ್ಟು ಜನ ತಮ್ಮ ಕನ್ವಿನ್ಸ್ ಮಾಡ್ತಾರೆ ಏನಂತೇಳಿ, ಇಲ್ಲ ತಾವು ಹೊನ್ನಳ್ಳಿಗೆ ಹೋಗ್ರಿ ಅಥವಾ ಬೇರೆ ಕ್ಷೇತ್ರದಲ್ಲಿ ಹುಡುಕೊಳ್ರಿ, MLA ಎಲೆಕ್ಷನ್ ಇನ್ನು 4 ವರ್ಷ ಟೈಮ್ ಇದೆ, ತಮ್ಮ ಸಮುದಾಯ ಹೆಚ್ಚಿನ ಕಡೆ ಇರೋ ಕಡೆ ಹೋಗಿ ಫ್ರೇಮ್ ವರ್ಕ್ ಮಾಡಿ ಈಗಲಿಂದನೇ MLA ಆಗಿ ಮಿನಿಸ್ಟರ್ ಆಗಿ ಅಂತ ಒಂದಷ್ಟು ಜನ ಸಜೆಷನ್ ಎಲ್ಲ ಕೊಡ್ತಾರೆ. MP ನೇ ಆಗಬೇಕು ಅಂತ ಯಾಕೆ ಅಂತೇಳಿ? ಅದು MP ಅಂತಂದರೆ ಜಾಸ್ತಿ ಜನಕ್ಕೆ ಸಹಾಯ ಮಾಡ್ಬೋದು ಅಂತ ನನ್ನ ಥಿಂಕಿಂಗ್. ನಿಜವಾಗ್ಲು ಈಗ MLA ಆದರೆ ಒಂದು MLA ಕ್ಷೇತ್ರ ಆಯಿತಾ, ಅಲ್ಲಿ 1-2 ಲಕ್ಷ ವೋಟರ್ಸ್ ಬರ್ಬೋದು. ಹಿಂಗೆ MP ಅಂತಂದರೆ ಸುಮಾರು 17 ಲಕ್ಷ ವೋಟರ್ಸ್ ಬರ್ತಾರೆ. 17 ಲಕ್ಷ ಅಂತಂದರೆ ನನಗೆ ತುಂಬ ವೈಯಕ್ತಿಕವಾಗಿ ಪ್ರೀತಿ ವಿಚಾರ ಅಂತಂದರೆ ಶಿಕ್ಷಣ ಕೊಡೋದು, ಒಳ್ಳೆಯ ಆರೋಗ್ಯ ಕೊಡೋದು, ರೈತರ ವಿಚಾರ. ಅದರಲ್ಲೂ ಶಿಕ್ಷಣ ಮೊದಲನೇ ಆದ್ಯತೆ. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡಿಸ್ಬೋದು, ಹಳ್ಳಿನಲ್ಲಿರೋ ಶಾಲೆಗಳನ್ನ ಉದ್ಧಾರ ಮಾಡ್ಬೋದು, ಒಂದು ಮೇಲ್ದರ್ಜೆಗೆ ಏರಿಸ್ಬೋದು. ಅಂದರೆ ಇದು ಇಟ್ ಎಕ್ಸೈಟ್ಸ್ ಮೀ ಅಂತಾರಲ್ಲ, ಹಂಗೆ ನನಗೆ ಒಂಥರ ಖುಷಿ ಕೊಡ್ತದೆ. ಜಾಸ್ತಿ ಜನಕ್ಕೆ ಸೇವೆ ಮಾಡ್ಬೋದು. ಈಗ ನಿರ್ಧಾರ ತೆಗೆದುಕೊಂಡ್ಬಿಟ್ಟಿದ್ರಿ ಬಂಡಾಯ ಸ್ಪರ್ಧೆ ಮಾಡಲೇಬೇಕು ಅಂತೇಳಿ. ನಾಳೆ ಏನಾದರೂ ಅಂದರೆ ರಾಜಕಾರಣದ ಏನು ಬೇಕಿದ್ರೂ ಆಗ್ಬೋದು, ತಾವು ಗೆದ್ದರೆ ವೆಲ್ ಆ್ಯಂಡ್ ಗುಡ್. ಒಂದು ವೇಳೆ ಕಾಂಗ್ರೆಸ್ ಏನಾದರೂ ಸೋತಿದ್ದೆ ಆಯಿತು ಅಂದರೆ ಆ ಇಡೀ ಏನು ಒಂದು ಹೆಸರು ಅಂತ ಇರುತ್ತೆ, ಕಾಂಗ್ರೆಸ್ ಸೋಲಿ ಕಾರಣ ಯಾರು ಅಂತ ಹೆಸರು, ಆ ಹೆಸರೆಲ್ಲ ಪೂರ್ತಿ GB ವಿನಯ್ ಕುಮಾರ್ ಅಂತ ಬರುತ್ತೆ. ಅದನ್ನು ಯಾವ ರೀತಿ ಫೇಸ್ ಮಾಡ್ತೀರಿ? ಅಲ್ಲ, ಅದನ್ನು ಆ ಲೇಬಲ್ ಯಾರು ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ಅನ್ಸೋದೇನಂದ್ರೆ ಸಾಮಾನ್ಯ ಜನರು ಆ ಲೇಬಲ್ ನನಗೆ ಕೊಡಲ್ಲ. ಕಾಂಗ್ರೆಸ್ ಸೋಲಿಸ್ತಾ ಅಂತಂದ್ಬಿಟ್ಟು ಕೊಟ್ಟರೆ ಪಾರ್ಟಿಯಲ್ಲಿರೋರು ಕೊಡ್ಬೋದು ಆ ಲೇಬಲ್ನ. ಅದನ್ನು ಒತ್ಕೊಂಡು ತಿರ್ಗಾಡೋಣ, ಅದರಲ್ಲೇನಿದೆ, ಹೋರಾಟ ಮಾಡೋಣಂತೆ, ಮತ್ತೆ ಹೋರಾಟ ಮಾಡಿ. ಬಟ್ ನನಗೆ ಅನ್ಸೋದೇನಂತಂದರೆ ಅಲ್ಲಿ ಕಾಂಗ್ರೆಸ್ ಸೋಲು ಗೆಲುವು ಅನ್ನೋದಕ್ಕಿಂತ ಇಲ್ಲಿ ಒಂದು 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 ಐಡಿಯಾ ಅನ್ನೋದು. ಇನ್ನು ನಾನು ಒಂದು ಐಡಿಯಾ, ಇಲ್ಲಿ ಒಬ್ಬ ಹೊಸಬ ಸಾಮಾನ್ಯ ಯುವಕ ಬಂದ್ಬಿಟ್ಟು ಈ ಕ್ಷೇತ್ರದಲ್ಲಿ ಎಲೆಕ್ಷನ್ನಿಗೆ ನಿಲ್ಲೋದು ಕೂಡ ಒಂದು ಐಡಿಯಾ. ಅದು ಇದುವರೆಗೆ ಯಾರೂ ಮಾಡಿಲ್ಲ ಈ ಕ್ಷೇತ್ರ, ನೀವೇ ಮಾಡಿಲ್ಲ. ಅದರದ್ದು ವಿಕ್ಟ್ರಿ ಆಗುತ್ತಂತಂದು. ಓಕೆ, ಅದನ್ನು ಅಪ್ರಿಷಿಯೇಟ್ ಮಾಡೋ ಜನ ಭಾಳ ಇರ್ತಾರೆ. ಯಾರು ಲೇಬಲ್ ಹಾಕ್ತಾರಲ್ಲ, ಆ ಲೇಬಲ್ ಹಾಕರು ಅದನ್ನು ನಾಳೆ ಅಪ್ರಿಷಿಯೇಟ್ ಮಾಡೇ ಮಾಡ್ತಾರೆ ಅಂತ. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಥ್ಯಾಂಕ್ ಯು.